There's so many things. ಹಾಯ್ ಹಲೋ ನಮಸ್ಕಾರ ವಿಜಯಶಾಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಂಕ್ರಾಂತಿ ಸ್ಪೆಷಲ್ ಆಗಿ ಒಂದು ಖಾರ ಪೊಂಗಲ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ 1 ಕಪ್ ಆಗಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ, 1 ಕಪ್ ಆಗಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈಗ ಹೆಸರುಬೇಳೆನ ಒಂದು ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಕೆಂಪಗಾಗಬೇಕು ಅಷ್ಟು ಹುರ್ಕೊಂಡ್ರೆ ಸಾಕು. ಈಗ ಇವು ಹುರಿದವ್ರಿ. ಇದಕ್ಕೆ ಈಗ ಇದು ಒಂದು ಕುಕ್ಕರ್ ತೊಗೊಂಡು ಇದನ್ನು ಇದಕ್ಕೆ ಹಾಕೋತೀನಿ. ಈಗ ಹೆಸರುಬೇಳೆ ಹಾಕೊಂಡಿನಿ. ಈಗ 1 ಕಪ್ ಅಕ್ಕಿನ ತೊಳೆದು ಇಟ್ಕೊಂಡಿನಿ, ಅವು ಹಾಕೋತೀನಿ. ಅಕ್ಕಿ ಹೆಸರುಬೇಳೆ ಸೇರಿಸ್ಕೊಂಡಿನಿ. ಈಗ ಯಾವ ಕಪ್ಲೆ ಹೆಸರುಬೇಳೆ ಮತ್ತು ಅಕ್ಕಿ ತೊಗೊಂಡಿನಲ್ಲ ಅದೇ ಬಟ್ಟಲ್ಲಿ ನಾನು 5 ಕಪ್ ನೀರು ಹಾಕೋತೀನಿ ರೀ ಇದಕ್ಕೆ. ಈಗ ಉಪ್ಪು ಸೇರಿಸ್ಕೊತೀನಿ ರೀ. ಉಪ್ಪು ಸೇರಿಸ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಸೇರಿಸ್ಕೊಂಡಿದ್ದೀನಿ ರೀ. ಈಗ ಮುಚ್ಚಳ ಮುಚ್ಚಿ ಇದು ಒಂದು 3 ವಿಸಲ್ ಕೂಗಬೇಕ್ರಿ. ಕೂಗಿಸ್ಕೊತೀನಿ. ಈಗ ಒಗ್ಗರಣೆಗೆ ಒಂದು 3-4 ಹಸಿಮೆಣ್ಸಿಕಾಯಿ, ಸಾಸಿವೆ, ಜೀರಿಗೆ, ಗೋಡಂಬಿ, ಒಂದು ಅರ್ಧ ಇಂಚು ಶುಂಠಿನ ತುರಿದು ಇಟ್ಕೊಂಡಿನಿ, ಒಂದು ಸ್ವಲ್ಪ ಕೊತ್ತಂಬರಿ. ಅಕ್ಕಿ ಮತ್ತು ಬೇಳೆ ಬೆಂದವ್ರಿ. ಈಗ ಒಗ್ಗರಣೆ ಮಾಡ್ಕೊತೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡಿನಿ ರೀ. ಅದಕ್ಕೆ 1-2 ಸ್ಪೂನ್ ಆಗಷ್ಟು ತುಪ್ಪ ಹಾಕ್ತೀನಿ. ನೀವು ತುಪ್ಪನಾದರೂ ಹಾಕ್ಕೋಬೋದು, ಬೆಣ್ಣೆನಾದರೂ ಹಾಕ್ಕೋಬೋದು, ಎಣ್ಣೆನಾದರೂ ಹಾಕ್ಕೋಬೋದು. ಈಗ ಸಾಸಿವೆ ಹಾಕ್ಕೋತೀನಿ. ಜೀರಿಗೆ, ಹಸಿಮೆಣಸಿನ್ಕಾಯಿ, ಮೆಣಸು, ಒಂದು 3-4 ಮೆಣಸು ತೊಗೊಂಡಿನಿ. ಮೆಣಸು ಹಾಕೋತೀನಿ. ಒಂದು ಇಂಚು ಶುಂಠಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತೀನಿ. ಈಗ ಗೋಡಂಬಿ ಹಾಕೋತೀನಿ. ಒಂದು ಸ್ವಲ್ಪ ಕೊತ್ತಂಬರಿ. ಈ ಥರ ಖಾರ ಪೊಂಗಲ್ನ ಒಮ್ಮೆ ಮಾಡಿ ನೋಡಿರಿ, ತುಂಬ ಚೆನ್ನಾಗಾಗುತ್ತೆ. ಸಿಂಪಲ್ಲಾಗಿನೂ ಟೇಸ್ಟಿಯಾಗೂ ಬೇಗನೆ ಆಗುತ್ತೆ. ಈ ಥರ ಒಮ್ಮೆ ಮಾಡ್ಕೊರಿ. ಅಕ್ಕಿ ಮತ್ತು ಬೇಳೆ ಬೇಯಿಸ್ಕೊಂಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತೀನಿ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಈ ಥರ ಖಾರ ಪೊಂಗಲ್ನ ಖಂಡಿತನೂ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿರಿ.